ಗೈಸ್, ತುಪ್ಪದನ್ನ ಹೇಗೆ ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ಕೊಡಕ್ಕೆ ಹೊರಟಿದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀವಿ. ಸ್ಟಾರ್ಟಿಂಗಾಗಿ ಕುಕ್ಕರ್ ತಗೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಮಾಡೋಕ್ಕೆ ಬೇಕಾಗಿದೆ ಏನೇನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಚಕ್ಕೆ ತಗೊಳ್ಳಿ, ಒಂದು ಸ್ವಲ್ಪ ಲವಂಗ, ಆಮೇಲೆ ಜಾಯಿಕಾಯಿ ಅಂತ ಸಿಗುತ್ತೆ, ಆಮೇಲೆ ಏಲಕ್ಕಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ತುಪ್ಪದನಗೋಸ್ಕರ ತುಪ್ಪ ಅಂತೂ ಬೇಕಾಗುತ್ತೆ. ಹಾಗಾಗಿ ನಾವು ತುಪ್ಪನ ಯೂಸ್ ಮಾಡ್ತಿದ್ದೀವಿ. ಸ್ವಲ್ಪ ಬಿಸಿ ಆಗೋಕ್ಕೆ ಕುಕ್ಕರಲ್ಲಿ ಇಡ್ತಿದ್ದೀವಿ. ಅದಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆನೂ ಹಾಕ್ಕೊಳ್ತಿದ್ದೀವಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ತುಪ್ಪ ಕಾಯಕ್ಕೆ ಇಟ್ಟಿದ್ದೀವಿ. ಇವಾಗಲೇ ತುಪ್ಪ ಅಂತೂ ಫುಲ್ ಕಾದಿದೆ ಎಣ್ಣೆ ಜೊತೆಗೆ. ಆನಂತರ ನಾವೇನು ಹಾಕ್ತಿದ್ದೀವಿ, ಅವಾಗಲೇ ಹೇಳ್ದಂತೆ ಚಕ್ಕೆನ ಹಾಕ್ತಿದ್ದೀವಿ, ಆಮೇಲೆ ಲವಂಗ, ಆಮೇಲೆ ಏಲಕ್ಕಿ ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಂತೂ ಇಷ್ಟು ಐಟಮ್ಗಳನ್ನ ಹಾಕಿದ್ಮೇಲೆ ಸ್ವಲ್ಪ ದೂರ ನಿಂತಿರ್ಬೇಕು ನೀವು, ಯಾಕೆ ಪಡ ಅಂತ ಮುಖದ ಮೇಲೆ ಆಗುತ್ತೆ. ಇದು ಬೆಳ್ಳುಳ್ಳಿ ಹಾಕ್ತಿದ್ದೀವಿ. ಇವಾಗಲೇ ನೋಡ್ತಿರ್ಬೋದು ಕಾಯ್ತಿದೆ ಅಂತದ್ದು. ಚೆನ್ನಾಗಿ ಕಲಿಸ್ಕೋಬೇಕು ನೀವು. ಇದಕ್ಕಾದ ನಂತರ ನೆಕ್ಸ್ಟ್ ನಾವು ಹಾಕಬೇಕಾಗಿದೆ ಈರುಳ್ಳಿನ ನೀಟಾಗಿ ಹಿಂಗೆ ಕಟ್ ಮಾಡಿದ ಮೇಲೆ ಈರುಳ್ಳಿ ನೀಟಾಗಿ ಹಿಂಗೆ ಹಾಕೊಳ್ಳಿ. ಆಮೇಲೆ ಮೆಣಸು ಕೂಡ ಜೊತೆಗೆ ಹಾಕೊಂಡಿದ್ದೀವಿ. ಎಲ್ಲ ಪಡ ಅಂತ ಹಾಕ್ತಿರುತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಲಾಸಲ್ಲಿ 2 ಸತಿ ಅಕ್ಕಿ ತಗೊಂಡು ನೀಟಾಗಿ ತೊಳೆದು ಹಿಂಗೆ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀವಿ. ಇದು ಸುಮಾರು ಅಂದರೆ ಒಂದು ಅರ್ಧ kg ಅಷ್ಟು ಅಕ್ಕಿ ಅಳತೆ ಇದೆ. ಆಮೇಲೆ ಇದಕ್ಕೆ ನೀರು ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ, ನಾವು ಅಕ್ಕಿ ತಗೊಂಡಿರೋ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಇದಕ್ಕಿನ್ನು ನೀರು ಹಾಕೋ ಟೈಮ್ ಬಂದಿದೆ, ಯಾಕಂದರೆ ಇದೇನು ಬ್ರೌನಿಷ್ ಕಲರಿಗೆ ಟರ್ನ್ ಆಗಿದೆ. ಇದು ಬ್ರೌನಿಷ್ ಕಲರ್ ಟರ್ನ್ ಆದಮೇಲೆ ನಾವು ನೀರನ್ನು ಹಾಕಬೇಕಾಗುತ್ತೆ. ಆವಾಗಲೇ ಹೇಳ್ದಂತೆ ಗ್ಲಾಸ್ನ ಅಳತೆಯಲ್ಲಿ 4 ಗ್ಲಾಸ್ ನೀರು ಹಾಕಲೇಬೇಕಾಗುತ್ತೆ. ಯಾಕಂದರೆ ನಾವು ತಗೊಂಡಿರೋದು ಅರ್ಧ kg ಅಷ್ಟು ಅಕ್ಕಿಗೆ ನಾವು ಮಾಡ್ತಿರೋದು. ಮತ್ತಿನ್ನು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀವಿ. ಪಲಾವೆಲೆ ಇದು ಈಗಾಗಲೇ ಕಟ್ ಮಾಡಿ ತೊಳ್ಕೊಂಡಿದ್ದೀವಿ. ಇದೆಲ್ಲಿ ಸಿಗುತ್ತೋ ಅಂದರೆ ನಮ್ಮ ಮನೆಯಲ್ಲೇ ನಾವು ಇದನ್ನ ಬೆಳೆಸಿದ್ವು, ಹಾಗಾಗಿ ಇದು ಸಿಕ್ತು ನಮಗೆ. ಮನೆ ಮುಂದೆನೇ ಇದೆ ಇದು. ಸುಮಾರಾಗಿ ಈಗಾಗಲೇ ನೀರು ಹಾಕಿರೋ ನೀರು ಕುದೀತಾ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು 5-10 ನಿಮಿಷದಲ್ಲಿ ಕುದೀತದೆ. ಆಮೇಲೆ ನಾವಿನ್ನು ರೈಸ್ನ ಹಾಕ್ಬಿಟ್ಟು ಪಲಾವ್ ಎಲೆನೋರ ಜೊತೆಗೆ ಹಾಕ್ಕೊಂಡಿದ್ದೀವಿ. ಕುದಿಯುತ್ತಿರುವ ನೀರಿಗೆ ಅಕ್ಕಿಯನ್ನು ಹಾಕ್ತಿದ್ದೀವಿ. ಅನ್ನ ರೆಡಿ ಆದಮೇಲೆ ಪಲಾವ್ ಎಲೆನ ತೆಗಿತೀವಿ. ಈಗಾಗಲೇ ಇನ್ನೇನು ಇದು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಕುಕ್ಕರ್ ಲಿಡನ್ನು ನಾವು ಕ್ಲೋಸ್ ಮಾಡ್ತಿದ್ದೀವಿ. ಆಮೇಲೆ ವಿಶಿಲ್ನ ಹಾಕ್ತಿದ್ದೀವಿ.